ಆಪರೇಷನ್ ಸಿಂಧೂರ 2.0ಗೆ ಪಾಕಿಸ್ತಾನ ಗಡಗಡನೆ ನಡುಗ್ತಾ ಇದೆ. ಮತ್ತೆ ಬಾಲ ಬಿಚ್ಚಿದ್ರೆ ಆಪರೇಷನ್ ಸಿಂಧೂರ ಪಾರ್ಟ್ 3 ಪಕ್ಕ. ಸಿಡಿಎಸ್ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರ ಮಹತ್ವದ ಮೀಟಿಂಗ್. ಆಪರೇಷನ್ ಸಿಂಧೂರ 2.0 ಪಾಕಿಸ್ತಾನಕ್ಕೆ ಶೇಕ್ ಮಾಡಿರುವಂತಹ ಆಪರೇಷನ್ ಇದು. ಸಿಂಧೂರ ಹೆಸರನ್ನ ಕೇಳಿದ್ರೆ ಕನಸಿನಲ್ಲೂ ಕೂಡ ಪಾಕಿಸ್ತಾನದವರು ನಡುಗಬೇಕಾದಂತಹ ಪರಿಸ್ಥಿತಿಯನ್ನ ಭಾರತ ನಿರ್ಮಾಣ ಮಾಡಿದೆ. ಆಪರೇಷನ್ ಸಿಂಧೂರ ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಳಗಿದ್ದಂತಹ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. 100 ಜನ ಭಯೋತ್ಪಾದಕರನ್ನ ಅವರದ್ದೇ ಜಾಗದಲ್ಲಿ ಮಠಾಶ್ ಮಾಡುವಂತಹ ಕೆಲಸ ಆಗಿತ್ತು. ನಿನ್ನೆ ಆಪರೇಷನ್ ಸಿಂಧೂರ 2.0 ಸೇನಾ ಮುಖ್ಯಸ್ಥರ ಜೊತೆಗೆ ಇವತ್ತು ಮಹತ್ವದ ಮೀಟಿಂಗ್ ಇದೆ. ನಿನ್ನೆ ಪಾಕಿಸ್ತಾನದ 15 ಪ್ರಮುಖ ನಗರಗಳು ಕರಾಚಿ, ರಾವಲ್ಪಿಂಡಿ ಸೇರಿದಂತೆ ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂತಹ ಕೆಲಸ ಆಗಿತ್ತು. ಆಪರೇಷನ್ 3.0 ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಯಾವ್ಯಾವ ರೀತಿಯ ಅಟ್ಯಾಕ್ ಆಗುತ್ತೆ, ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಆಪರೇಷನ್ ಸಿಂಧೂರ ಪಾಕಿಸ್ತಾನದವರಿಗೆ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 100 ಉಗ್ರರನ್ನು ಮಟಾಶ್ ಮಾಡುವಂತಹ ಕೆಲಸ ಆಗಿತ್ತು. ಎರಡನೇ ಹಂತದಲ್ಲಿ ನಿನ್ನೆ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಇವತ್ತು ಮಹತ್ವದ ಮೀಟಿಂಗ್ಗಳು. ಒಂದು ವೇಳೆ ಆಪರೇಷನ್ ಸಿಂಧೂರ ಮುಂದುವರೆದಿದ್ದೆ ಆದರೆ ಪಾಕಿಸ್ತಾನದ ಮೇಲೆ ಯಾವ ರೀತಿಯ ಟಾರ್ಗೆಟ್ ಆಗಬಹುದು, ಏನೆಲ್ಲ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ಅಂತ ಹೇಳಿ. ಪ್ರೇಮ್, ಆಪರೇಷನ್ ಸಿಂಧೂರ ಈ ಹೆಸರನ್ನ ಕೇಳಿದ್ರೇನೆ ಪಾಕ್ಗೆ ನಡುಕ ಶುರು ಆಗುತ್ತೆ. ಒಂದು ರೀತಿಯಲ್ಲಿ ಭಯ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ. ನಿನ್ನೆ ಪಾಕಿಸ್ತಾನದ ಸುಮಾರು 16 ನಗರಗಳಲ್ಲಿ ಭಾರತ ದಾಳಿಯನ್ನ ಮಾಡಿತು. ದಾಳಿ ಮಾಡಿದ್ದೇ ಅಲ್ಲ, ಅಲ್ಲಿದ್ದಂತಹ ಒಂದಿಷ್ಟು ಸೇನಾ ನೆಲೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಅಬೋಟಾಬಾದ್ ಅನ್ನುವಂತಹ ಒಂದು ಸೇನಾ ನೆಲೆ, ಅದು ಈ ಹಿಂದೆ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯವನ್ನು ಕೊಟ್ಟಂತಹ ಜಾಗ. ಅಲ್ಲಿ ಸಂಪೂರ್ಣವಾಗಿ ಧ್ವಂಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಸಿಯಾಲ್ ಕೋಟ್ ಕೂಡ ಅದು ಕೂಡ ಸೇನಾ ನೆಲೆ ಪಾಕಿಸ್ತಾನದು, ಅಲ್ಲಿ ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಈ ಮೂಲಕವಾಗಿ ಎಲ್ಲೆಲ್ಲಿ ಪ್ರಮುಖ ಪಾಕಿಸ್ತಾನದ ಸೇನಾ ನೆಲೆಗಳಿದ್ದಾವೆ ಕಂಪ್ಲೀಟ್ ಆಗಿ ಅಲ್ಲಿ ದಾಳಿಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ಭಾರತ ಸಕ್ಸಸ್ ಕಂಡಿದೆ. ಸೊ ಇವತ್ತು 3 ಸೇನೆಯ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವರ ಜೊತೆ ಏನೋ ಒಂದಿಷ್ಟು ಮಾತುಕತೆಗಳಾಗುತ್ತೆ, ಮಹತ್ವದ ಸಭೆ ಆಗುತ್ತೆ. ಅಲ್ಲಿ ಮುಂದೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂದರೆ ಪಾಕಿಸ್ತಾನದಿಂದ ಏನಾದರೂ ಮತ್ತೆ ದಾಳಿ ಹೆಚ್ಚಾದರೆ ಅದಕ್ಕೆ ಪ್ರತಿ ದಾಳಿಯಾಗಿ ನಾವು ಹೇಗೆ ಸಿದ್ಧ ಆಗಬೇಕು, ಜೊತೆಗೆ ಈವರೆಗೆ ನಾವು ಎಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ, ಮುಂದೆ ಹೇಗೆ ಪಾರ್ಟ್ 3 ಹೇಗೆ ಆರಂಭ ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಪಾಕಿಸ್ತಾನದ ಯಾವ ನೆಲೆಗಳನ್ನು ಹೊಡಿಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಈ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಅದರ ಜೊತೆಗೆ ಪಾಕಿಸ್ತಾನದ ಈ ಒಂದು 16 ನಗರಗಳಲ್ಲಿ ಯಾವ್ಯಾವ ನಗರಗಳಲ್ಲಿ ಏನೆಲ್ಲ ಹಾನಿ ಮಾಡಿದ್ದೀವಿ, ಎಲ್ಲೆಲ್ಲಿ ಟಾರ್ಗೆಟ್ಗಳು ಸಕ್ಸಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ವಿವರಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಪ್ರೇಮ್,